ಏನಾಯ್ತು ಬೇಬಿ? ಚಳಿ ಆಗ್ತೈತೆ. ಚಳಿನ? ಜ್ವರನ? ನೋಡಿ ಸುಡ್ತೈತೆ. ಚಳಿ 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 ಆಗ್ತೈತೆ. ಮಾತ್ರ ತಂದು ಕೊಡ್ಲಾ? ಹಾಂ, ವಾಂತಿ ಬರೋ ಥರ ಆಗುತ್ತೆ. ಮಾತ್ರ ತಂದು ಕೊಡ್ಲಾ ಅಂದೆ. ಖಾಲಿ ಊಟ ತಿನ್ಬಾ, ನಾನು ಕಾಗಡ ಮಾಡಿದ್ಯಲ್ಲ ಗೀ ರೈಸು. ಸ್ವಲ್ಪ ತಾಗಲಿ. ಇಡ್ಲಿ ಎಳ್ನೀರು ತಿನ್ನೋಕ್ಕಾಗಲ್ಲ, ತಲೆ ಬರೋ ಸಖತ್ ಭಾರ. ತಿನ್ಬಿಟ್ಟು ಮಾತ್ರ ತೊಗೊಂಡು ಮಲ್ಕೋಬಾ ಹೋಗ್ಲಿ. ನೋಡಿ ಸ್ವಲ್ಪ ತಾಗಲಿ. ಜ್ಯೂಸ್ ಆದ್ರೂ ಮಾಡ್ಕೊಡ್ಲಾ? ಓಕೆ ಗೈಸ್, ನೋಡಿದ್ರಲ್ಲ, ಸ್ವಲ್ಪ ಹುಷಾರಿರಲಿಲ್ಲ, ಏನೋ ಗೊತ್ತಿಲ್ಲ. ಮನೆಗೆ ಬಂದಾಗಿಂದ ಆಲ್ಮೋಸ್ಟ್ 3ನೇ ಸತಿ ನನಗೆ ಈ ಥರ ಚಳಿ ಜ್ವರ ಥರ ಸಡನ್ನಾಗಿ ಒಂಥರ ತಲೆಯೆಲ್ಲ ನೋಗುತ್ತೆ ಆ್ಯಂಡ್ ಫುಲ್ಲು ಚಳಿ ಜ್ವರ ಥರ ಬಂದ್ಬಿಡೋದು ಆ್ಯಂಡ್ ತುಂಬ ಹುಷಾರು ತಗೊಳ್ಳೋದು, ಆ ಥರ ಆಗ್ತಾಯಿತ್ತು. ಏನಕ್ಕೆ ಗೊತ್ತಿಲ್ಲ. ಅದು ಬಿಟ್ಟು ನಾನು ಮೊನ್ನೆ ಬ್ಲಾಗಲ್ಲಿ ನನಗೆ ಆ್ಯಂಗ್ಸೈಟಿ, ಸ್ಟ್ರೆಸ್ಸು, ಡಿಪ್ರೆಷನ್ ಅಂತೆಲ್ಲ ಹೇಳಿದಾಗ ತುಂಬ ಜನ ಆರಾಮಾಗಿರಿ, ಆಮೇಲೆ ಒಂದಷ್ಟು ಜನ ಈ ಥರ ಕನ್ಸಲ್ಟ್ ಮಾಡಿ ಅಂತೆಲ್ಲ ಹೇಳಿದರೆ, ಕನ್ಸಲ್ಟ್ ಮಾಡಿದ್ರೆ ನಮಗೂ ಹೇಳಿ, ನಮ್ಮ ಫ್ಯಾಮಿಲಿಯೆಲ್ಲ ಒಂಥರ ಇದು ಮಾಡ್ತಾರೆ, ನಾವು ಹೋಗಿ ಕನ್ಸಲ್ಟೇಷನ್ ತೊಗೊಳಕ್ಕಾಗಲ್ಲ, ಡಾಕ್ಟರ್ ಏನಂದರು ಶೇರ್ ಮಾಡ್ಕೊಳ್ಳಿ, ನಮಗೂ ಹೆಲ್ಪ್ ಆಗುತ್ತೆ, ನಿಮ್ಮ ಥರನೇ ನಾವು ಫೀಲ್ ಮಾಡ್ತಾಯಿದ್ದೀವಿ, ಆ ಥರ ಎಲ್ಲ ಒಂದಷ್ಟು ಕಮೆಂಟ್ಸ್ ಬಂದಿತ್ತು. ಅದ್ರ ಬಗ್ಗೆ ಕೂಡ ನಾನು ಇವತ್ತಿನ ಬ್ಲಾಗಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ವ್ಲಾಗ್ನ ಫುಲ್ ನೋಡಿ ಆ್ಯಂಡ್ ಫೇಸ್ ನೋಡಿ ಏನೋ ಅಂದ್ಕೊಂಬೇಡಿ, ಹುಷಾರಿರಲಿಲ್ಲ ಆ್ಯಂಡ್ ತುಟಿ ಎಲ್ಲ ಫುಲ್ ಒಂಥರ ಡಿಹೈಡ್ರೇಷನ್ ಥರ ಆಗ್ಬಿಟ್ಟು ಒಂಥರ ಡ್ರೈ ಆಗಿಬಿಟ್ಟಿದೆ ಆ್ಯಂಡ್ ವಿತೌಟ್ ಮೇಕಪ್ ಏನೂ ಹಚ್ಚಿಲ್ಲ. ಒಂಥರ ಸುಸ್ತಾಗಿರುವಾಗ ಏನೋ ಸೆಲ್ಫ್ ಕೇರ್ ಎಲ್ಲ ಮಾಡೋ ಅಂತ ಇಂಟ್ರೆಸ್ಟೇ ಇರೋದಿಲ್ಲ. ಆ್ಯಂಡ್ ಕಮ್ಮಿಂಗ್ ಟು ಇನ್ನೂ ಒಂದು ವಿಷಯ ನಾನು ನಿಮ್ಗೆ ಹೇಳಬೇಕು. ಏನಂದರೆ ನನಗೆ ಆಲ್ಮೋಸ್ಟ್ 90% ಫೀಮೇಲ್ ಆಡಿಯನ್ಸ್ ಇರೋದು, ಅದರಲ್ಲೂ 20ಇಂದ 40 ಏಜಲ್ಲೇ ಇರೋದು. ತುಂಬ ಜನ ಈಗಿನ 20ಸಲ್ಲಿರೋರೆಲ್ಲ ಸ್ಕಿನ್ ಮೇಲೆ ಸ್ವಲ್ಪ ಗಮನ ಕೊಡ್ತಾ ಇರ್ತಾರೆ, 30ಯಲ್ಲಿರೋರು ಸ್ವಲ್ಪ ಜಾಸ್ತಿ ಅದನ್ನು ಕೇರ್ ಮಾಡೋಣ, ನಾವು ಚೆನ್ನಾಗಿ ಇಟ್ಕೊಳ್ಳೋಣ, ಏಜ್ ಆಗ್ತಾ ಬಂತು, ಅಂಡರ್ ಐ ಎಲ್ಲ ಬ್ಲ್ಯಾಕು ಮತ್ತು ಪಿಗ್ಮೆಂಟೇಷನ್ ಎಲ್ಲ ಬರ್ತಾ ಇರುತ್ತೆ, ಅವಾಗ ಅವ್ರಿಗೂ ಸ್ವಲ್ಪ ಕನ್ಸರ್ನ್ಸ್ ಇರುತ್ತೆ. ಸೊ ಈ ಥರದ್ದೆಲ್ಲ ನನಗೆ ಜಾಸ್ತಿ ಕ್ವಶನ್ಸ್ ಬರುತ್ತೆ, ಆಯಿತಾ. ಆ್ಯಂಡ್ ನನಗೆ ರೀಸೆಂಟಾಗಿ ಕೇಳ್ತಾ ಇದ್ದಿದ್ದು, ಅದು ಈ ಬೆಂಗಳೂರು ಬಿಸಿಲಿಗೆ ಸ್ವಾತಿ ನೀವು ಸನ್ಸ್ಕ್ರೀನ್ ಯಾವ್ದು ಯೂಸ್ ಮಾಡ್ತೀರಾ ಅಂತ ತುಂಬ ಕೇಳ್ತಾಯಿದ್ರು. ನಾನು ಟು ಬಿ ಫ್ರ್ಯಾಂಕ್ ಹೇಳಬೇಕಂದ್ರೆ ಆಲ್ಮೋಸ್ಟ್ ನಾನು ಪ್ರೆಗ್ನೆಂಟ್ ಟೈಮಿಂದ ಎಷ್ಟು ವರ್ಷ ಅನ್ನೋದು ಟ್ರ್ಯಾಕೇ ಮಾಡ್ತಾಯಿದ್ದೆ, ನಿಮಗೆ ಗೊತ್ತಾಗ್ಬೋದು. ಅವಾಗಿಂದ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸೇ ಯೂಸ್ ಮಾಡೋದು, ಅದರಲ್ಲೇ ನನಗೆ ಸನ್ಸ್ಕ್ರೀನ್ ಬರುತ್ತೆ, ಇದನ್ನೇ ಯೂಸ್ ಮಾಡ್ತೀನಿ. ಮುಂಚೆ ಏನು ಮಾಡ್ತಾಯಿದ್ದೆ ಅಂದರೆ, ನಾನು ಬರೀ ಆಚೆ ಹೋದಾಗ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾಯಿದ್ದೆ. ಮನೇಲಿದ್ರೆ ಇದೇ ಥರ ಯಾರು ಹಚ್ತಾರೆ, ನಂಗೆ ಪ್ರಾಡಕ್ಟ್ ಎಲ್ಲ ಜಾಸ್ತಿ ಲೇಯರ್ ಮಾಡೋದು ಅದೆಲ್ಲ ಇಷ್ಟ ಆಗುತ್ತಾ ಇರಲಿಲ್ಲ. ಆಮೇಲೆ ಸ್ವಲ್ಪ ಲೇಸಿ ಆಗಿದೆ, ನಾನು ಅಷ್ಟು ಕೇರ್ ತೊಗೊತಾ ಇರಲಿಲ್ಲ. ಆಮೇಲೆ ಗೊತ್ತಾಯಿತು, ನಾವು ಮನೇಲಿದ್ದರೂ ಕೂಡ ಸನ್ಸ್ಕ್ರೀನು ಮತ್ತು ಮಾಯಿಶ್ಚರೈಸರ್ನೆಲ್ಲ ಯೂಸ್ ಮಾಡಬೇಕು, ಆವಾಗ ನಮ್ಮ ಸ್ಕಿನ್ ಚೆನ್ನಾಗಾಗುತ್ತೆ. ಆ್ಯಂಡ್ ಹಳೆಯದು ಪಿಗ್ಮೆಂಟೇಷನ್ಸ್ ಆಗಿರ್ಬೋದು, ಆ್ಯಕ್ನಿ ಮಾರ್ಕ್ಸ್, ಅದೆಲ್ಲ ಇದು ಫೇಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಸೊ ನಾನು ನಿಮ್ಗೆ ಅದನ್ನೇ ಹೇಳೋದು, ಮನೇಲಿರಲಿ, ಚಳಿಗಾಲ ಇರಲಿ, ಬಿಸಿಲಿರಲಿ, ಒಂದು ಬೇಸಿಕ್ ಸ್ಕಿನ್ ಕೇರ್ ರೊಟೀನ್ನ ಇಟ್ಕೊಳ್ಳಿ ನಿಮ್ಮ ಸ್ಕಿನ್ ಚೆನ್ನಾಗಾಗೋಕ್ಕೆ. ಆ್ಯಂಡ್ ಅದರಿಂದ ನನ್ನ ಸ್ಕಿನ್ ಯಾವಾಗ ನೋಡಿದ್ರೂ ಚೆನ್ನಾಗಿ ಅನಿಸುತ್ತೆ, ವಿತೌಟ್ ಮೇಕಪ್ ಕೂಡ ನಾನು ಆಚೆ ಹೋಗ್ಬೋದು, ಒಂಥರ ಕಾನ್ಫಿಡೆನ್ಸ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದನ್ನು ನೀವು ಯಾವಾಗಲೂ ತಲೆಯಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಏನಂದರೆ, ನಾನು ಎಲ್ಲೋ ಆಚೆ ಹೋಗಬೇಕಾಗಿಲ್ಲ, ಇಂಥ ಬಿಸಿಲಲ್ಲಾಗಿರ್ಬೋದು, ಮಳೆಗಾಲದಲ್ಲಾಗಿರ್ಬೋದು, ಡಾಕ್ಟರ್ ಕನ್ಸಲ್ಟೇಷನ್ಗೆ ನನಗೆ ಕ್ಯೂರ್ ಸ್ಕಿನ್ನಿಂದನೇ ಪ್ರತಿ ಮಂತ್ ಕನ್ಸಲ್ಟೇಷನ್ಸ್ ಇರುತ್ತೆ. ಸೊ ಅದರಲ್ಲೇ ನಂದು ಏನೇ ಕನ್ಸರ್ನ್ಸ್ ಇದ್ರು, ಇವಾಗ ನೋಡಿ ಇಲ್ಲೇನೋ ಹೊಸದಾಗಿ ಪಿಂಪಲ್ ಆಗಿರ್ಬೋದು, ಇಲ್ಲ ಸಮ್ಮರ್ದು ಒಂದು ಡಯಟ್ ಕೇಳ್ತಾ ಇರ್ಬೋದು, ಸಮ್ಮರಲ್ಲಿ ನಾವು ಜಾಸ್ತಿ ನೀರು ಕುಡಿಯೋಲ್ಲ, ಈ ಥರ ಡಿಹೈಡ್ರೇಷನ್ ಆಗೋದು ಆ್ಯಂಡ್ ಸ್ಕಿನ್ನೆಲ್ಲ ಒಂಥರ ಆಗ್ಲೋನೇ ಇಲ್ಲದೇ ಇರೋ ಥರ ಅನಿಸೋದು, ಆ ಥರದಕ್ಕೆಲ್ಲ ನನ್ನ ಡಾಕ್ಟರ್ ಹತ್ರನೇ ನಾನು ಚಾರ್ಟ್ ಮಾಡಿ ಕೇಳ್ತೀನಿ. ನನಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೆ ಆವಾಗ ನಾನು ಕನ್ಸಲ್ಟೇಷನ್ ತೊಗೊತೀನಿ ಮನೇಲೇ ಕೂತ್ಕೊಂಡು. ಆ್ಯಂಡ್ ಪ್ರಾಡಕ್ಟ್ಸು ಅಷ್ಟೇ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ನಾನು ಬೇರೆ ಯಾವುದೂ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನೇ ಯೂಸ್ ಮಾಡೋದಿಲ್ಲ, ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನ ಬಿಟ್ಟು. ಆ್ಯಂಡ್ ನನ್ನ ಡಾಕ್ಟರ್ ಚಾರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅವರು ಟ್ರೀಟ್ ಮಾಡ್ತಾರೆ, ನಂದು ಏನೇ ಡೌಟ್ಸ್ ಇದ್ದರೂ ಅದನ್ನು ಇದು ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಏನಂದರೆ, ನನ್ನ ಫೇಸ್ ಅನಾಲಿಸಿಸ್ ತೊಗೊತೀನಿ, ಅದರಿಂದ ನನ್ನ ಸ್ಕಿನ್ ಮುಂಚೆ ಹೇಗಿತ್ತು, ಇವಾಗ ಹೇಗಾಗಿದೆ, ನನ್ನ ಸ್ಕಿನ್ ಎಷ್ಟು ಬೆಟರ್ ಆಗ್ತಾಯಿದೆ ಅನ್ನೋದು ನನಗೆ ಗೊತ್ತಾಗುತ್ತೆ. ಅದರಲ್ಲಿ AI ಡಿಟೆಕ್ಟ್ ಮಾಡುತ್ತೆ, ಚಿಕ್ಕ ಪುಟ್ಟ ನಮ್ಮ ಕಣ್ಣು ಕಾಣಿಸ್ತಾ ಇರೋದನ್ನ ಕೂಡ ಅದು ಡಿಟೆಕ್ಟ್ ಮಾಡಿ ಅದಕ್ಕೆ ಏನು ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ ನನಗೆ ಅಂತ ಒಂದು ಕಸ್ಟಮೈಸ್ ಕಿಟ್ನ ಇವರು ಕೊಟ್ಟಿರೋದು. ಇದರಲ್ಲಿರೋ ಪ್ರಾಡಕ್ಟ್ಸು ಈ ಕಿಟ್ಟಲ್ಲಿರೋದು ನಿಮಗೆ ಸಿಗಲ್ಲ, ಯಾಕಂದರೆ ನಿಮ್ಮ ಸ್ಕಿನ್ ಕನ್ಸರ್ನ್ಸ್ ಬೇರೆ ಇರುತ್ತೆ, ನಿಮಗೆ ಬೇಕಾಗಿರೋವಂಥ ಪ್ರಾಡಕ್ಟ್ಗಳು ಬೇರೆ ಇರುತ್ತೆ. ಸೊ ಹಾಗಾಗಿ
ಅದು ನನಗೆ ಸಖತ್ ಇಷ್ಟ ಆಗೋದು. ನಮಗೆ ಅಂತ ಅವರು ಕಳಿಸಿದಾಗ ಅದು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಸುಮ್ಮನೆ ಎಲ್ಲರಿಗೂ ಆಲ್ ಸ್ಕಿನ್ ಟೈಪ್ ಅಂತ ಕೊಟ್ಟಿರ್ತಾರೆ, ಅದಷ್ಟು ರಿಸಲ್ಟ್ ಸಿಗೋಲ್ಲ. ಏನಕ್ಕೆ ಅಂದರೆ ಇದೇ ರೀಸನ್ಗೆ, ನಿನ್ನ ಸ್ಕಿನ್ ಕನ್ಸರ್ನ್, ಸ್ಕಿನ್ ಟೈಪ್ ಬೇರೆ ಇರುತ್ತೆ ಆ್ಯಂಡ್ ಅದಕ್ಕೆ ಬೇಕಾಗಿರೋಂಥ ಪ್ರಾಡಕ್ಟ್ಗಳೇ ಬೇರೆ ಇರುತ್ತೆ. ಸೊ ಹಾಗಾಗಿ ಈ ಥರ ಕೊಟ್ಟಾಗ ರಿಸಲ್ಟ್ಸ್ ಚೆನ್ನಾಗಿರುತ್ತೆ, ನಮಗೂ ಅವಾಗ ಖುಷಿ ಆಗುತ್ತೆ. ರೆಗ್ಯುಲರಾಗಿ ಅಪ್ಲೈ ಮಾಡಿದಾಗ ಸ್ಕಿನ್ ಬೆಟರ್ ಆಗ್ತಾರೆ, ಅದು ನೋಡ್ತಾ ಇದ್ರೆ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ನಾನು ಯೂಸ್ ಮಾಡ್ತಾ ಬರ್ತಾ ಇರೋದು ಕ್ಯೂರ್ ಸ್ಕಿನ್. ಯಾಕಂದರೆ ನನಗೆ ನೀವು ನೋಡಿರ್ಬೋದು ತುಂಬ ಸಿಸ್ಟ್ ಆ್ಯಕ್ನೀಸ್ ಎಲ್ಲ ಇತ್ತು, ಅದೆಲ್ಲ ಅಷ್ಟು ಸುಲಭವಾಗಿ ಹೋಗೋದೆ ಅಂತ ಅದಲ್ಲ. ಅದನ್ನೆಲ್ಲ ಹೆಲ್ಪ್ ಮಾಡಿದೆ ಅಂದರೆ ಕ್ಯೂರ್ ಸ್ಕಿನ್ ನಿಮಗೂ ಕೂಡ ಹೆಲ್ಪ್ ಮಾಡುತ್ತೆ. ಒಂದು ಸತಿ ಕನ್ಸಲ್ಟೇಷನ್ ತೊಗೊಳ್ಳಿ ಆ್ಯಂಡ್ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ ನನ್ನ ಫಾಲೋವರ್ಸ್ಗೆ. ಸೊ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಅವರ ಆ್ಯಪ್ ಲಿಂಕ್ ಆಗಿರ್ಬೋದು, ಆಮೇಲೆ ನಾನು ಕೂಪನ್ ಕೋಡ್ ಎಲ್ಲ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ. ಸೊ ಅಲ್ಲೂ ಹೋಗಿಬಿಟ್ಟು ನೀವು ಕ್ಲಿಕ್ ಮಾಡಿ ಬೈ ಮಾಡ್ಬೋದು. ಅಲ್ಲೋಗ್ಬಿಟ್ಟು ನೀವು ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಫಸ್ಟ್ ಕನ್ಸಲ್ಟೇಷನ್ ತೊಗೊಳ್ಳಿ, ಪ್ರಾಡಕ್ಟ್ ತರಿಸ್ಕೊಂಡು ಯೂಸ್ ಮಾಡಿ ನೋಡಿ. ರೆಗ್ಯುಲರಾಗಿ ಯೂಸ್ ಮಾಡಿ, ಅಟ್ಲೀಸ್ಟ್ ಒಂದು 3 ಮಂತ್ಸ್ ರೆಗ್ಯುಲರಾಗಿ ಅವ್ರು ಏನು ಫಾಲೋ ಮಾಡೋಕ್ಕೆ ಹೇಳಿರ್ತಾರೆ ಅದನ್ನ ಕ್ಲೀನಾಗಿ ಫಾಲೋ ಮಾಡಿ. ಫೇಸ್ ವಾಶ್ ಆಗಿರ್ಬೋದು, ಕ್ರೀಮ್ಸ್ ಆಗಿರ್ಬೋದು, ಡಯಟ್ ಕೂಡ ಚೇಂಜ್ ಮಾಡ್ಕೊಳ್ಳಿ, ಜಾಸ್ತಿ ನೀರು ಕುಡಿಯೋದು ಆ್ಯಂಡ್ ಹೆಲ್ದಿ ಪ್ರೋಟೀನ್ ಫುಡ್ ತೊಗೊಳ್ಳೋದು, ಆ ಥರದ್ದೆಲ್ಲ ಚೇಂಜ್ ಮಾಡ್ಕೊಂಡಾಗ ಅದು ನಿಮ್ಮ ಫೇಸಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಈ ನಡುವೆ ನಾನು ಸ್ವಲ್ಪ ಹಿಂದೆ ಮುಂದೆ ಮಾಡಿದ್ದೀನಿ, ಮತ್ತು ನಾನು ಹೊಸ್ದಾಗೆ ಟ್ರ್ಯಾಕಾಗಿ ಬರಬೇಕು. ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇರ್ತಾರೆ, ಅವ್ರಿಗೂ ಒಂದು ಕನ್ಸರ್ನ್ ಇರುತ್ತೆ ಅಲ್ವಾ. ಅದರಲ್ಲೂ ಈ ಬಿಸಿಲಲ್ಲಿ ಸನ್ಸ್ಕ್ರೀನ್ ಇಲ್ಲದೆ ಆಚೆ ಹೋಗಲೇಬೇಡಿ, ನಿಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೇಬೇಕು. ಹಾಗಾಗಿ ಒಂದು ಸತಿ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನೋಡಿ, ಆಮೇಲೆ ನೀವೇ ಹೇಳ್ತೀರಾ ಹೆಂಗಿದೆ ಅಂತ. ಆ್ಯಂಡ್ ಒಂದು ನಿಜ ಹೇಳ್ಬೇಕಂದ್ರೆ ಏನೂ ವ್ಲಾಗ್ ಮಾಡಿಲ್ಲ ನಾನು. ಒಂದು ಚಿಕ್ಕದೊಂದು ಕ್ಲಿಪ್ಪಿಂಗ್ ಇತ್ತು, ಮನೆಗೆ ಹಳ್ಸ್ಲಿಂದ ತಂದಿದ್ವಿ, ಅದು ಕುಯ್ದಿದ್ದು. ಆಮೇಲೆ ಅದೇ ನನಗೆ ಹುಷಾರಿಲ್ಲದೆ ಇದ್ದಾಗ ಇದ್ದಿದ್ದೊಂದು ಚಿಕ್ಕ ಕ್ಲಿಪ್ಪಿಂಗ್ ಇತ್ತು, ಅದನ್ನು ಕೂಡ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಅದಾದಮೇಲೆ ಡಾಕ್ಟ್ರ್ ಏನಂದರು ಏನು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ. ಇದು ಅಮ್ಮಗೆ ಏನಾಯ್ತೆ? ಹೇಳು ಅಮ್ಮಗೇನಾಯ್ತು? ಏನಾಯ್ತು ಮಮ್ಮಗೆ? ಬಿಚ್ಚಿಬಿಡಪ್ಪ ಶೋಕೆ, ಬೇರೆ ಹಾಕೋದು ಬನೀನ ಬೇರೆ ಬನ್ನಿ ಅಲ್ಲಿದೆ ಅಜ್ಜನ್ ಕೇಳ್ಬಿಟ್ಟು ಬೇರೆ ಅದ ಟೀ ಶರ್ಟ್ ಹಾಕಬೇಕು. ಹೋಗಪ್ಪ ಬನ್ನೀನು ಮಂಕಿ ಎತ್ಕೊಂಡು ಹೋಗ್ಬಿಟ್ಟಿದೆ. ಚೆನ್ನಾಗಿರೋ ಟೀ ಶರ್ಟ್ ಕೊಡುತ್ತೆ ನಿಮ್ಗೆ, ಯಾವ ಕಲರ್ ಬೇಕು ಆ ಕಲರ್ ಇಸ್ಕೋ. ಇನ್ನೂ ತಂದಿಲ್ಲ, ನೆನ್ನೆ ತಂದಿದ್ದು ಹೇಳ್ತಾರೆ. ಅದು ಹೊಸದು ಸ್ಕೂಲ್ಗೆ ಹಾಕೊಂಡು ಹೋಗೋದು, ಮನೇಲಿ ಹಾಕೊಡೋದಲ್ಲ. ಬೇರೆ ಹಾಕತ್ತೆ ಹೋಗು, ಬಿಚ್ಬಿಡು. ನೋಡಿ ಮಿಷೆ ಇಲ್ಲೆಲ್ಲ ಶೆಕೆ, ಬೇರೆ ಹಾಕೋಗು. ಬೇರೆ ನಿಮ್ಗೆ ಯಾವ ಕಲರ್ ಅದು ತೋರಿಸ್ಬಿಟ್ಟು ಬೇರೆ ಹಾಕೋಗಪ್ಪ, ಇದು ಶೆಕೆ ಹಿಂಸೆ. ಹಾಂ ಚೆನ್ನಾಗಿ ಇರಮ್ಮ, ಬೇರೆ ಟಿ ಶರ್ಟ್ ಹಾಕೋಪ್ಪ. ನಾನು ನಿಮಗೆ ಚಿಪ್ಸ್ ಕೊಡ್ತೀನಿ, ಕೊಡ್ತೀನಿ ಹೋಗು, ನಾನು ಚಿಪ್ಸ್ ಕೊಡ್ತೀನಿ, ಗ್ರೀನ್ ಕಲರ್ ಚಿಪ್ಸ್ ಕೊಡ್ತೀನಿ. ಆಯ್ತು, ಅದೇ ಕೊಡ್ತೀನಿ. ಬೇರೆ ಊಟ ಏನು ಮಾಡ್ತಾ ಇದ್ದೆಪ್ಪ ಪಪ್ಪಿ? ಅಲ್ಸ್ಲೇನು ಕುಯ್ತೈತೆ. ಇವರೇ ಚೆನ್ನಾಗಿರಲಿ. ಏನೋ ಅಂದೆ? ಇಲ್ಲ, ಕೆಲ್ದಳ್ಸ್ಲೇನು. ಹಾಂ, ಯಾರೋ ಬಕ್ರ ಮಾಡಿಬಿಟ್ಟಿದ್ದಾರೆ, ಬಕ್ರ. ಅದಕ್ಕೇ ಫಸ್ಟ್ ಅಲ್ಲೇ ನೋಡ್ಕೊಂಡು ತರಬೇಕು. ಅದರಲ್ಲೂ ಸ್ವಲ್ಪ ಡ್ಯಾಮೇಜ್ ಬೇರೆ. ಕುಯ್ಯ ಆಯ್ತು, ಹೋಗಲಿ. ಯಾವುದೋ ಒಂದು ಸ್ವೀಟಾಗಿದ್ದರೆ ಸಾಕಾಗೈತೆ ಚೆನ್ನಾಗಿ. ಒಂದೇ ಒಂದು ಪೀಸ್ ಕೊಡಿಲಿ. ಇರೋ ಗಮ್ಮು, ಇರು, ಕೈಯೆಲ್ಲ ಗಮ್ಮಾಗೋಯ್ತೈತಿ. ಇರಪ್ಪ, ಇರು ಕೊಡ್ತೈತೆ, ಟೇಸ್ಟ್ ನೋಡು. ಇದಾ ಯಾವ ಆ್ಯಂಗಲಿಂದ? ಹಾಂ ಬೇಬಿ, ಸುಮ್ಮನೆ ಇರಬೇಬಿ. ಇವಾಗ ಕವರಪ್ ಮಾಡೋಕೆ ಡೌಗಳು ಮಾಡ್ಬೇಡ ನೀನು. ಇದಕ್ಕೆ ಎಂದ ಅನಿಸ್ಲೇನಾ? ಬೀಳ್ಸೇ ಬಿಟ್ಟು ಬೇರೆ ಕೊಡು, ಬೀಳ್ಸ್ಬಿಟ್ಟೆ. ವಿಡಿಯೋದಲ್ಲಿ ತೋರಿಸ್ಕೊಂತು. ನಾನು ಏನಂದೆ ನಿಮಗೆ?
ವೀರು ಗಮ್ಮ ವೀರು ಪೇಪರ್ ನ್ಯೂಸ್ ಪೇಪರ್ ಇದೆ ಇಲ್ಲ ನೀನೇನು ಇಡಲ್ಲ ಎಲ್ಲ ಎತ್ಬಿಡ್ತೀಯಾ ಇವಾಗ ಕೇಳ್ತೀಯ ಒಂದು ಕೊಡೋ ಬಿಟ್ಟು ಎಷ್ಟು ನೋಡ್ತೀನಿ ಇರಬೇಕು ಅಲಿತಿಯಲ್ಲ ಹಂಗೆ ಕಟ್ಟೆ ಮಾಡಿಲ್ಲ ಸ್ವೀಟ್ ಇದೆಯಾ ಇಲ್ವಾ ಅಂತ ಇಲ್ಲಾನೆ ಹೊಂಟೋಯ್ತೀನಿ ಏನಾರು ಮಾಡ್ಕೊಂತ ಮಾತಾಡ್ತೀಯ ಅವನಿಗೆ ನನಗೆ ಒಂದೊಂದು ಪೀಸ್ ನಮ್ಗೆ ಯಾಕೆ ಹಿಂಗಾಗುತ್ತೆ ನಾವು ತರೋದೇನೆ ಹಾಂ ಅವನು ಕೊಡು ಹಾಂ ನಾವು ತರೋದು ಯಾಕೆ ಹಿಂಗಾಗುತ್ತೆ ಗೊತ್ತಿಲ್ಲ ಅದಕ್ಕೆ ಲೂಸ್ ತರಬೇಕು ಲೂಸೆಲ್ಲ ಒಂದು ಡಜನ್ನು 100 ರೂಪಾಯಿ 80 ರೂಪಾಯಿ ಹೇಳ್ತಾರೆ ಚೆನ್ನಾಗಿಲ್ಲ ಸ್ವಲ್ಪ ಪಿಚ್ಚ ಆಗಿದೆ ಹೋಯ್ತೀನಿ ನಾನು ಸ್ವಲ್ಪ ಹಣ್ಣೆಲ್ಲ ಒಂಥರ ಆಗ್ಬಿಟ್ಟೈತೆ ಅಲ್ಲಿ ಕೆಳಗಾಕು ಕವರ್ ಮೇಲೆ ಹಾಕು ಕವರ್ಗೆ ಹಾಕು ಓಕೆ ಡಾಕ್ಟರ್ ಕನ್ಸಲ್ಟೇಷನ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ. ನಾನು ಆನ್ಲೈನ್ ಕನ್ಸಲ್ಟೇಷನ್ನೇ ತೊಗೊಂಡಿದ್ದು, ಆಚೆಯಲ್ಲೂ ನಾನು ಹೋಗಿಲ್ಲ. ಆನ್ಲೈನಲ್ಲೇ ನೋಡಿ ನಾನು ಡಾಕ್ಟರ್ ಕನ್ಸಲ್ಟೇಷನ್ ವೀಡಿಯೋ ಕಾಲ್ ತೊಗೊಂಡಿದ್ದೆ. ಏನಂದರೆ ಡಾಕ್ಟರ್ ಹೇಳೋದು, ಇವಾಗ ನಿಮಗೆ ಅವರು ಹಿಂಗೆ ನಂಗೆ ಏನೇನು ಅನಿಸುತ್ತೆ, ನಂಗೆ ಏನೇನು ಆಗ್ತಾಯಿದೆ ಅನ್ನೋದನ್ನ ಫಸ್ಟು ಕೇಳಿದ್ರು. ನಾನು ಅದನ್ನೆಲ್ಲ ಹೇಳ್ಕೊಂಡೆ. ಆಮೇಲೆ ಅವರು ಹೇಳಿದ್ದೇನು ಅಂದರೆ, ಅವ್ರು ಇದನ್ನು ಡಿಪ್ರೆಷನ್ನೇ ಇಲ್ಲ ಇದು ಆ್ಯಂಗ್ಸೈಟಿನೇ ಅನ್ನೋ ಥರ ಹೇಳೋದಿಲ್ಲ. ಯಾಕಂದ್ರೆ ಅದು ಹೇಳಿದ್ರೆ ನಮ್ಗೆ ಇನ್ನೂ ಒಂಥರ ಭಯ ಆಗೋದು, ಹೆದರಿಕೆ ಆಗೋದು, ಇನ್ನೂ ಅದನ್ನು ತಲೆಗೆ ಹಾಕೊಳ್ಳೋದು ಎಲ್ಲ ಮಾಡ್ತೀವಲ್ವ. ಹಾಗಾಗಿ ಅವರು ಏನು ಹೇಳೋದು ಅಂದರೆ, ಇವಾಗ ನಂದು ಕೇಸ್ ಹೇಳ್ತೀನಿ, ನಿಮಗೆ ಅದು ಹೆಂಗೆ ರಿಲೇಟ್ ಆಗುತ್ತೇನೋ ಅಂತ ಗೊತ್ತಿಲ್ಲ. ನನ್ನ ಕೇಸಲ್ಲಿ ಏನಂದರೆ, ನಮ್ಮನ್ನು ಕಳ್ಕೊಂಡ್ಮೇಲೆ ನಾನು ಎಲ್ಲೋ ಒಂದು ಕಡೆ ಸ್ಟ್ರಾಂಗ್ ಆಗಿರಬೇಕು, ವೀರಿಗೋಸ್ಕರ ಸ್ಟ್ರಾಂಗ್ ಆಗಿರಬೇಕು, ನಮ್ಮಮ್ಮ ನೋಡ್ತಾ ಇರ್ತಾರೆ ಆ ಥರ ಎಲ್ಲ ನನಗೆ ನಾನೇ ಅದನ್ನು ಒಂದು ಬೌಂಡ್ರಿ ಹಾಕ್ಕೊಂಡ್ಬಿಟ್ಟು ಒಳ್ಳೊಳಗೆ ನಾವು ನುಂಗೋದು ಆ ಥರ ಮಾಡ್ಕೊತಾ ಇದ್ದೆ. ಅದೊಂಥರ ಏನಾಯಿತು ಅಂದರೆ, ಈಗ ಈ ಬೇರೆದು ಎಲ್ಲ ಸೇರಿಕೊಂಡು ಅದು ನನಗೆ ಒಂಥರ ಬಸ್ಟ್ ಔಟ್ ಥರ ಆಗಿಬಿಟ್ಟಿದೆ. ಎಲ್ಲದಕ್ಕೂ ಒಂದಿರುತ್ತೆ ನೋಡಿ, ಒಂದು ಚೊಂಬಿರುತ್ತೆ, ಆ ಚೊಂಬಲ್ಲಿ ಎಷ್ಟು ನೀರು ಹಿಡಿಯೋಕ್ಕಾಗುತ್ತೆ ಅಷ್ಟೇ ನೀರು ಹಿಡಿಯೋಕ್ಕಾಗೋದು. ಅದಾದಮೇಲೆ ಅದು ಆಚೆ ಚೆಲ್ಲದೆ ಇದೇ ಥರ ಇವಾಗ ನನಗಾಗಿರೋದು. ಅದನ್ನು ನಾನು ಹೇಗೆ ಓವರ್ಕಮ್ ಮಾಡ್ಕೋಬೋದು ಅಂದರೆ, ಯಾವುದಾದ್ರೂ ಒಂದು ಹೊಸ ಹಾಬಿನ ನೋಡ್ಕೊಳ್ಳೋದು, ಇಲ್ಲ ಒಂಚೂರು ಯೋಗ, ಜಿಮ್, ನನಗೇನು ಇಷ್ಟ ಆಗುತ್ತೆ ವಾಕ್, ಅಟ್ಲೀಸ್ಟ್ ಒಂಚೂರು ಅದ್ರ ಕಡೆ ಒಂಚೂರು ನನ್ನ ಹೆಲ್ತ್ ಕಡೆ ಒಂಚೂರು ಗಮನ ಹರಿಸೋದು. ಯಾಕಂದರೆ ನಾನು 30 ಇಯರ್ಸ್ ಆಗ್ತಾಯಿದೆ, ನನಗೆ ಆಗಿದೆ. ಆ್ಯಂಡ್ ಸ್ವಲ್ಪ ಅದ್ರ ಮೇಲೆಲ್ಲ ನಾನು ಕಾನ್ಸಂಟ್ರೇಟ್ ಮಾಡಬೇಕು. ನಮ್ಮ ಪಾಪು ಬಗ್ಗೆ ಅವನು ಯಾವುದಾದ್ರೂ ಒಂದು ಡ್ಯಾನ್ಸ್ ಕ್ಲಾಸ್ಗೋ ಇಲ್ಲ ಪಾರ್ಕ್ಗೂ ಎಲ್ಲರೂ ಕರ್ಕೊಂಡು ಹೋಗಬೇಕು. ಒಂಚೂರು ಬುಕ್ ರೀಡಿಂಗ್ ಅದೆಲ್ಲ ಒಂಚೂರು, ಇಲ್ಲ ಮೆಡಿಟೇಷನ್ ಮಾಡೋದು. ಸೊ ಈ ಥರದ್ದೆಲ್ಲ ಒಂಚೂರು ಮಾಡಿಕೊಂಡು ನನ್ನ ಸ್ವಲ್ಪ ನಾನು ಖಾಲಿ ಕೂತಿದ್ರೆ ಏನಾಗುತ್ತೆ ಅಂದರೆ ತಲೆಗೆ ಈ ಥರ ಎಲ್ಲ ಬರೋದು, ಆ ಥರ ಎಲ್ಲ ಬೇಜಾರಾಗೋದು. ಆಮೇಲೆ ಅನ್ನೆಸೆಸರಿ ಸೋಷಿಯಲ್ ಮೀಡಿಯಾ ಸ್ಕ್ರಾಲ್ ಮಾಡಬಾರ್ದು. ಯಾಕಂದರೆ ನಿಜ ನಂಬ್ತಿರಲ್ವೋ, ಜಾಸ್ತಿ ನಾನು ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡುವಾಗ ಈ ಮದರ್ ರಿಲೇಟೆಡ್ ವೀಡಿಯೋಸ್ ಏನಾದ್ರು ಬಂದರೆ ಬೇಜಾರು ಮಾಡ್ಕೊಳ್ಳೋದು, ಈ ಥರದ್ರಿಂದನೇ ಸ್ವಲ್ಪ ನನಗೆ ಅದು ಚುಚ್ಚೋದು. ಆ ಥರ ಏನಾದರೂ ಒಂದು ಲೈನ್ಸ್ ನೋಡಿಬಿಟ್ರೆ, ಸೊ ಅದನ್ನು ಸ್ವಲ್ಪ ಇನ್ಮೇಲೆ ಕಮ್ಮಿ ಮಾಡ್ಕೊಬೇಕು. ಈ ಥರದ್ರ ಮೇಲೆ ಸ್ವಲ್ಪ ನಾನು ಜಾಸ್ತಿ ಹೋಗಬೇಕು. ಆಮೇಲೆ ನಾನು ತುಂಬ ವೀಕ್ ಆಗಬಾರ್ದು. ಸೊ ಆ ಥರ ನಮ್ಮ ಮೈಂಡಲ್ಲಿದೆ ಇಲ್ಲ ನನ್ನ ಅವರು ನನಗೆ ಸ್ವಲ್ಪ ಅರ್ಥ ಮಾಡಿಸ್ಕೊಟ್ರು. ನಾವು ತಲೆಗೆ ಜಾಸ್ತಿ ಇಂಥದ್ದೇ ತುಂಬ್ತಾ ಇದ್ರೆ ಅದು ಹಂಗೆ ಓಡ್ತಾ ಇರುತ್ತೆ. ಅದ್ರ ಬದಲು ಒಂಚೂರು ಒಳ್ಳೆ ಕಡೆ ದೇವಸ್ಥಾನಗಳಿಗೆ ಹೋಗೋದು, ಆಮೇಲೆ ಈ ಥರದ್ದೆಲ್ಲ ಒಂಚೂರು ಚೇಂಜಸ್ ಮಾಡ್ಕೊಳ್ಳಿ. ಆಮೇಲೆ ಅವರು ಕ್ಲಾಸಸ್ ಎಲ್ಲ ಇರುತ್ತೆ, ಅಂದರೆ ಥೆರಪಿ ಥರ ಇರುತ್ತೆ. 13th ಬಂದಿದೆ, ಸೊ ಹಂಗೆ ಅದರಲ್ಲಿ ಅವರು ನನಗೆ ಹೇಳ್ತಾ ಹೋಗ್ತಾರೆ ಒಂದೊಂದೇ. ಸೊ ಈ ಥರ ನಾವು ಜಾಸ್ತಿ ನಾನು ಡಿಪ್ರೆಷನಲ್ಲಿ ಇದ್ದೀನಿ ಅನ್ನೋ ಥರ ಯೋಚನೆ ಮಾಡ್ಬಾರ್ದು. ಆ ಥರ ವರ್ಡ್ಸ್ ಎಲ್ಲ ಯೋಚನೆ ಮಾಡೋದು. ಆಮೇಲೆ ಈ ಥರ ಈಗ ಆಗೋಗಿದೆ ಎಲ್ಲರ ಲೈಫಲ್ಲೂ ಈ ಥರದ್ದು ಯಾವುದಾದ್ರು ಒಂದು ಇನ್ಸಿಡೆಂಟ್ ಆಗಿರುತ್ತೆ. ಅದನ್ನು ನಾವು ನಮ್ಗೆ ತುಂಬ ನೋವಾದಾಗ ಯಾರ ಹತ್ರ ಆದರೂ ಹೇಳ್ಕೊಂಡ್ಬಿಡಬೇಕು. ಮನಸ್ಸಲ್ಲೇ ಇಟ್ಕೊಂಡು
ಅದು ನಾವೇ ಕೊರ್ಗೋ ಥರ ಮಾಡಬಾರ್ದು. ಯಾರ ಹತ್ರ ಎಲ್ಲರೂ ಹೇಳೋಕ್ಕಾದರೆ ಹೇಳಬೇಕು, ಇಲ್ಲಾಂದರೆ ಒಬ್ಬರೇ ಕುತ್ಕೊಂಡು ದೇವ್ರ ಮುಂದೆ ಆದರೂ ಕೂಡ ಹೇಳ್ಕೊಂಡ್ಬಿಡ್ಬೋದು. ಸೊ ಈ ಥರ ಏನೋ ಒಂದು ಮನ್ಸಿಗೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋದು. ಸೊ ಈ ಥರದ್ದೆಲ್ಲ ಹೇಳಿದ್ದಾರೆ. ಸೊ ನೀವು ಈ ಥರದ್ದೆಲ್ಲ ಫಾಲೋ ಮಾಡಿ. ನಾನು ಇನ್ನು ಮುಂದೆ ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂತ ಹೇಳಿದ್ನಲ್ಲ, ಅದನ್ನು ಹೋಗಿದ್ವಿ ನೋಡ್ಸೋಕ್ಕೆ ಡಾಕ್ಟ್ರ್ ಹತ್ರ. ಅದೇನಂದರೆ ನನಗೆ ಸ್ವಲ್ಪ ಲೋ ಬಿ ಪಿ ಇದೆ ಆಯಿತಾ. ಲೋ ಬಿ ಪಿ ಇರೋದ್ರಿಂದನೂ ನನಗೆ ಒಂದೊಂದು ಸತಿ ಈ ಥರ ಆಗಿಬಿಡುತ್ತೆ. ನೋಡಿ ಮುಖ ಎಲ್ಲ ಒಂಥರ ಫುಲ್ ಸ್ವೆಲ್ಲಿಂಗ್ ಆಗಿಬಿಟ್ಟಿಲ್ವ, ಊದ್ಕೊಂಡಿರೋ ಥರ ಆಗಿಬಿಟ್ಟಿದೆ. ಅದಕ್ಕೂ ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಅವತ್ತು ಫುಲ್ಲು ಚಳಿ ಜ್ವರ ಆಯ್ತಲ್ಲ, ಆಮೇಲೆ ಯಾವುದೋ ಒಂದು ತಲೆಭಾರ ಒಂದು ಸೊಕ್ಕತ್ತಿತ್ತು. ನನಗೆ ಜ್ವರ ತುಂಬ ಜಾಸ್ತಿ ಆಗಿಬಿಟ್ಟಿತ್ತು. ಅದೆರಡಕ್ಕೂ ಸೇರಿ ಮಾತ್ರ ಕೊಟ್ಟಿದ್ರು. ಫುಲ್ಲು ಚಳಿ ಜ್ವರ ಎಲ್ಲ ಹೋಗ್ಬಿಟ್ಟು ಫುಲ್ಲು ಬೇವ್ತೋಗ್ಬಿಟ್ಟೆ ಫುಲ್ ಬಾಡಿ. ಸೊ ಆ ಥರ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ನೋಡೋಣ, ಜಿಮ್ಗೆ ಹೋಗೋಷ್ಟು ಸ್ಟ್ರೆಂತ್ ಇಲ್ಲ ಇವಾಗ ನನಗೆ. ಹೋದರೆ ಸಖತ್ ಸುಸ್ತು ಅನಿಸುತ್ತೆ. ಆಮೇಲೆ ಅದು ಲೋ ಬಿ ಪಿ ಆ ಥರ ಅನಿಸುತ್ತೆ. ಅದ್ರ ಬದಲು ಏನಾದರೂ ಒಂದು ವಾಕ್ ಹೋಗೋದು, ವೀರನ್ ಕರ್ಕೊಂಡು ಇಲ್ಲೆಲ್ಲರೂ ಪ್ಲೇಯರ್ ಆಗೋಗೋದು. ಸೊ ಆ ಥರ ಏನಾದ್ರು ಚೇಂಜ್ ಮಾಡ್ಕೊಳ್ಳೋಣ. ಆಮೇಲೆ ಇಲ್ಲೇ ಟೆಂಪಲ್ಸ್ಗೆ ಹೋಗೋದು, ಆ ಥರದ್ದೆಲ್ಲ ಸ್ವಲ್ಪ ಅದೇ ಅವ್ರು ಹೇಳಿರೋದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಒಂಚೂರು ಚೇಂಜ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ನೀವು ಅಷ್ಟೇ, ನಿಮಗೂ ಏನಾದರೂ ಇದ್ರ ಬಗ್ಗೆ ರಿಲೇಟೆಡ್ ಗೊತ್ತಿದ್ದರೆ ನಮ್ಮ ಕಮೆಂಟ್ ಸೆಕ್ಷನಲ್ಲೂ ಹೇಳಿ, ನನಗೂ ಹೆಲ್ಪ್ ಆಗುತ್ತೆ. ಈ ಥರ ಯಾರು ಫೇಸ್ ಮಾಡ್ತಾಯಿದ್ದಾರೆ ಅವ್ರಿಗೂ ಕೂಡ ನೋಡಿದಾಗ ಒಂಚೂರು ಪಾಸಿಟಿವ್ ಆಗಿ ಚೆನ್ನಾಗಿ ಅನಿಸುತ್ತೆ. ಸೊ ಇಷ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಾಗಿತ್ತು, ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೇನು ಹೇಳೋದು, ಆಲ್ಮೋಸ್ಟ್ ಎಲ್ಲ ಹೇಳ್ತಾ ಬಂದೆ. ಈಗ ಸ್ವಲ್ಪ ರೆಸ್ಟ್ ಮಾಡಬೇಕು. ಇನ್ನೂ ಸ್ವಲ್ಪ ಏನೋ ಬೆಚ್ಚಗಿದೆ ಮೈ ಅಂತ ಅನಿಸುತ್ತೆ. ಈ ಸ್ವೆಲ್ಲಿಂಗ್ ಎಲ್ಲ ಹೋಗಬೇಕು, ಒಂದು ಒಳ್ಳೆ ಹಾಟ್ ಶವರ್ ತೊಗೊಬೇಕು. ಆ್ಯಂಡ್ ಸ್ವಲ್ಪ ಜಾಸ್ತಿ ಮಜ್ಜಿಗೆ ನೀರು ಎಲ್ಲ ಕುಡಿಬೇಕು. ಈ ತುಟಿ ನೋಡಿ ಒಂಥರ ನಾನೇನಾ ಅಂತ ಅನ್ನಿಸ್ತಾ ಇದೆ ಇವತ್ತು ಸ್ವಲ್ಪ. ಓಕೆ, ಇಷ್ಟ ಆಗಿತ್ತು ಇವತ್ತೊಂದು ಚಿಕ್ಕ ಬ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಅಷ್ಟೇ ಇವತ್ತಿನ ಬ್ಲಾಗ್. ನಾನು ಮತ್ತೆ ಸಿಗ್ತೀನಿ ನಾಳೆ. ಡೈಲಿ ಬ್ಲಾಗ್ ಮಾಮೂಲಿ ಅಡುಗೆ ಮಾಡಿದ್ದು ಆ ಥರದ್ದೆಲ್ಲ ತೋರಿಸೋದನ್ನ ನಾಳೆ ಶೂಟ್ ಮಾಡಾಕ್ತೀನಿ. ಇನ್ಮೇಲೆ ಆದಷ್ಟು ಸ್ವಲ್ಪ ರೆಗ್ಯುಲರ್ ಆಗಿರೋಣ ಅಂತ. ಅವ್ರು ಹೇಳಿದ್ದು ಅಷ್ಟೇ, ನಿಮ್ಗೆ ಯಾವ್ದು ಖುಷಿ ಕೊಡುತ್ತೆ ಅದ್ರ ಕೆಲಸಗಳು ಜಾಸ್ತಿ ಮಾಡಿ ಅಂತ. ಸೊ ನನಗೆ ಆಬ್ವಿಯಸ್ಲಿ ವ್ಲಾಗ್ ಮಾಡೋದು, ಎಲ್ಲರ ಜೊತೆ ಕನೆಕ್ಟ್ ಆಗೋದು ನನಗೆ ಇಷ್ಟ ಆಗುತ್ತೆ. ಸೊ ಅದನ್ನು ಸ್ವಲ್ಪ ಟ್ರೈ ಮಾಡ್ತೀನಿ. ನೋಡೋಣ ಹೆಂಗೆ ಹೋಗುತ್ತೇನೋ ಅಂತ ನಾನು ಹೇಳಲ್ಲ, ಪ್ರಾಮಿಸ್ ಮಾಡೋಕ್ಕಾಗಲ್ಲ, ಬಟ್ ಐ ವಿಲ್ ಟ್ರೈ. ಸೊ ಅಷ್ಟೇ. ಅದಾದಮೇಲೆ ಒಂಚೂರು ಎಲ್ಲರೂ ಟ್ರಿಪ್ ಹೋಗಿ ಬರೋಣ, ಆ ಥರ ಎಲ್ಲ ಚೇಂಜಸ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ನೋಡೋಣ ಹೆಂಗೆ ಹೋಗುತ್ತೆ ಏನು. ವ್ಲಾಗಲ್ಲಿ ನಿಮಗೂ ಕೂಡ ಗೊತ್ತಾಗುತ್ತೆ. ಆ್ಯಂಡ್ ಅಷ್ಟೇ. ಬಾಯ್.